ಎಲ್ಲರಿಗೂ ನಮಸ್ಕಾರ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತ ರಾಜ್ಯ ಸರ್ಕಾರ ಒಂದು ಹೊಸ ಯೋಜನೆಯನ್ನ ಕರ್ನಾಟಕದಲ್ಲಿ ಜಾರಿಗೆ ತರುವಂತ ಒಂದು ಪ್ರಯೋಗ ಮಾಡ್ತಾ ಇದ್ವಿ. ಅದು ಡಾಕ್ಟರ್ ಬಸವ ಅಂಬೇಡ್ಕರ್ ಹೆಸರಿನ ಮೇಲೆ ಒಂದು ಹೊಸ ಯೋಜನೆ ಕರ್ನಾಟಕದಲ್ಲಿ ಒಂದು ಕಾರ್ಯಾಚರಣೆ ಮಾಡ್ತಾ ಇದ್ವಿ. ಈ ಡಾಕ್ಟರ್ ಬಸವ ಅಂಬೇಡ್ಕರ್ ಯೋಜನೆ ಉದ್ದೇಶ SC STಗಳಿಗೆ ಸೈಟ್ ಅಲಾಟ್ ಆಗಿದೆ ರಾಜ್ಯ ತುಂಬ. ಸುಮಾರು 20 ವರ್ಷಗಳಿಂದ ಇಲ್ಲಿವರೆಗೆ ಆಗ್ತಾನೆ ಇದೆ. ಅದು ಇಲ್ಲಿವರೆಗೆ ಡೆವಲಪ್ ಆಗಿಲ್ಲ. ಸೈಟ್ ಕೊಟ್ಟಿದ್ದಾರೆ, ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಅಲ್ಲಿ ಇಲ್ಲ ಆ ಕಾಲನಿಯಲ್ಲಿ. ಹೀಗಾಗಿ ಇವನ್ನೆಲ್ಲ ಗಮನವಿಟ್ಕೊಂಡು ನಮ್ಮ ಇಲಾಖೆ ಈರುಳ್ಳಿ ಇಲಾಖೆಯಿಂದ ಪ್ರಥಮ ಬಾರಿಗೆ ರಾಜ್ಯದಲ್ಲಿ ಬಹುಶಃ ದೇಶದಲ್ಲೇ ಪ್ರಥಮ ಬಾರಿಗೆ ಅಂತ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಹಣಕಾಸಿನ ನೆರವನ್ನು ನಮ್ಮ SCP TSP ಯೋಜನೆಯಿಂದ ಸುಮಾರು 20 ಕೋಟಿಯನ್ನ ಪ್ರಾಯೋಗಿಕವಾಗಿ ಟಾಯ್ಲೆಟ್ ಸ್ಕೀಮ್ ಮಾಡಲಿಕ್ಕೆ 20 ಕೋಟಿಯನ್ನ ನಮಗೆ SCP TSP ಇಂದ ಈ ನಮ್ಮ ಇಲಾಖೆಗೆ ಹಣ ಕೊಟ್ಟಿದ್ದಾರೆ. ಈ ಹಣವನ್ನ ಜಸ್ಟ್ ಲೈಕ್ ನಾವು ಪ್ರೈವೇಟ್ ಲೆವೆಲ್ ಯಾವ ರೀತಿ ಡೆವಲಪ್ ಮಾಡ್ತಾರೆ ಸೇಮ್ ಅಂದ್ರೆ ಪ್ರೈವೇಟ್ ಇದ್ದಂಗೆ ಇದು ನಾವು 35ರಿಂದ 40 ಲಕ್ಷದವರೆಗೆ ಖರ್ಚು ಮಾಡ್ತೀವಿ 5 ಎಕರೆಗೆ. ರಸ್ತೆ, ಗಟಾರ ಬಂತು, ಮೂಲಭೂತ ಸೌಕರ್ಯ, ಡ್ರಿಂಕಿಂಗ್ ವಾಟರ್, ಪೈಪ್ಲೈನು, ಲೈಟು, ಜಸ್ಟ್ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಮೂಲಭೂತ ಸೌಕರ್ಯ, ವಾಟರ್ ಟ್ಯಾಂಕ್ ಮಾಡ್ತೀವಿ, ಗಾರ್ಡನ್ ಮಾಡ್ತೀವಿ. ಅವಶ್ಯಕತೆ ಫ್ಯೂಚರ್ನಲ್ಲಿ ಅಲ್ಲಿ ಅಂಗನವಾಡಿ ಶಾಲೆಗಳನ್ನ ಕಟ್ತೀವಿ. ಅದಕ್ಕೆ ಪ್ರಾಯೋಗಿಕವಾಗಿ ಒಂದು ರಾಜ್ಯದಲ್ಲಿ 50 ಎಕರೆಯಿಂದ ಗುರುತ ಸೊ ಅದರಲ್ಲಿ ಈಗಾಗಲೇ ಲಿಸ್ಟಲ್ಲಿ ಕೊಟ್ಟಿದ್ದೀನಿ. ಮೈಸೂರಲ್ಲಿ ಇದೆ, ಎಮ್ಕನ್ಮಡಿ, ಹುಕ್ಕೇರಿ, ಕಂಪ್ಲಿ, ಬಳ್ಳಾರಿ ಜಿಲ್ಲೆ ಕಂಪ್ಲಿ ಇದೆ, ಆಮೇಲೆ ಮೂಡಬಿದಿಯಲ್ಲಿ ಇದೆ, ಸವದತ್ತಿ ಇದೆ, ಆಮೇಲೆ ಮೈಸೂರಿನಲ್ಲಿ 2 ಇದೆ. ಸೊ ಒಟ್ಟು 50 ಎಕರೆಯನ್ನು ನಾವು ಪ್ರಾಥಮಿಕವಾಗಿ ಈ ವರ್ಷ ಅಂದರೆ ಈ ಹಳೆ ವರ್ಷದಲ್ಲಿ 20 ಕೋಟಿ ರೂಪಾಯಿನಲ್ಲಿ ಮಾಡಲಾಗಿ ಎಲ್ಲ ಕಡೆ ಮಾಡ್ತಾ ಇದ್ವಿ. ಸೊ ಇದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಥವಾ ಯಶಸ್ವಿ ಆದರೆ ಈ ಸಾರಿ 1000 ಎಕರೆ ಡೆವಲಪ್ ಮಾಡೋಂಥ 1000 ಎಕರೆ ಈಗಾಗಲೇ ರಾಜ್ಯದಲ್ಲಿ ಸುಮಾರು ಎಲ್ಲ ಜಿಲ್ಲೆಯಲ್ಲಿ ಅಲರ್ಟ್ ಆಗಿದೆ ಈಗಾಗಲೇ. ಆದರೆ ಅದು ಡೆವಲಪ್ ಆಗಿಲ್ಲ, ಹಾಗೆ ಉಳಿದಿದೆ. ಈಗ ಎಲ್ಲಿ ಸರ್ಕಾರಿ ಅಲರ್ಟ್ ಆಗಿದೆ ಅದು ಮೊದಲನೇ ಹಂತದಲ್ಲಿ ಡೆವಲಪ್ ಮಾಡಿಕೊಡ್ತೀವಿ. ಮುಂದೆ ಜಾಗ ಇಲ್ಲ ಅಂದರೆ ಜಾಗ ಪರ್ಚೇಸ್ ಮಾಡುವಂಥ ಈ ನಂತರ ಇದರ ತಂದಿದ್ದೀವಿ. ಅಂದರೆ ಖಾಸಗಿಯವರ ಭೂಮಿ ಪಡೆದು ನಾವೇ ಡೆವಲಪ್ಮೆಂಟ್ ಮಾಡಿ ಅದನ್ನು ಹಂಚುವಂಥ 2ನೇ ಹಂತದಲ್ಲಿ ಸೆಕೆಂಡ್ ಫೇಸ್ನಲ್ಲಿ ಮಾಡ್ತೀವಿ. ಈಗ ಸರ್ಕಾರ ಈಗಾಗಲೇ ಸುಮಾರು ಕೊಟ್ಟಿದೆ. ಅದನ್ನು ಡೆವಲಪ್ ಮಾಡಲಿಕ್ಕೆ ನಮ್ಮದು ಸುಮಾರು ಟೈಮ್ ಬೇಕಾಗುತ್ತೆ. ಆ ಜಾಗ ಮೇಲೆ ನೆಕ್ಸ್ಟ್ ಪರ್ಚೇಸ್ ಮಾಡಲಿಕ್ಕೆ ನಾವು ನೆಕ್ಸ್ಟ್ ಗ್ರಾಮೀಣ ಮಟ್ಟದಿ ಪಟ್ಟಣ ಪಂಚಾಯತಿ ನಗರಸಭೆ 3 ರೇಟ್ ಬೇರೆ ಬೇರೆ ಇಟ್ಟಿದ್ದೀವಿ ಪರ್ಚೇಸ್ ಮಾಡಲಿಕ್ಕೆ. ಅದು 2ನೇ ಹಂತದಲ್ಲಿ. ಈಗ ನಮ್ಗಿರೋ ಜಮೀನನ್ನು ಮಾತ್ರ ನಾವು ಡೆವಲಪ್ ಮಾಡ್ತೀವಿ. ಈಗ ನಿಮ್ಮ ಡೀಟೇಲ್ಸ್ ಕೂಡ ಕೊಟ್ಟಿದ್ದೀವಿ, ಎಲ್ಲೆಲ್ಲಿ ಡೆವಲಪ್ ಮಾಡ್ತಾ ಇದ್ದೀವಿ ಅಥವಾ ರೂಲ್ಸ್ ರೆಗ್ಯುಲೇಷನ್ ಏನಿದೆ ಅಂತ ಒಂದು ಆದೇಶವನ್ನು ಕೂಡ ನಿಮಗೆ ಕೊಟ್ಟಿದ್ದೇವೆ. ಇದು ರಾಜ್ಯದಲ್ಲೇ ಪ್ರಥಮ. ಈಗಾಗಲೇ ನಾವು ಸುಮಾರು SC ST ನಾವು ಸೈಟ್ ಕೊಟ್ಟು ಕೂಡ ಯುಟಿಲೈಸ್ ಮಾಡಿಲ್ಲ. ಕಾರಣಂದ್ರೆ ಅಲ್ಲಿ ಏನೂ ಡೆವಲಪ್ ಇಲ್ಲ. ಡೆವಲಪ್ನಲ್ಲಿ ಯಾರು ಹೋಗ್ಲಿಕ್ಕೆ ಇಚ್ಛೆ ಪಡೋಲ್ಲ. ಎಲ್ಲ ನಾವು ಮಾಡಿದಾಗ 100 ಅಲ್ಲಿ ಹೋಗ್ತಾರೆ. ಅವ್ರದ್ದೇ ಆದ ಕಾಲನಿ ಆಗ್ತದೆ. ಅವರು ಒಂದು ಒಳ್ಳೆ ವಾತಾವರಣದಲ್ಲಿ ಅವ್ರಿಗೂ ಇರಲಿಕ್ಕೆ ಒಂದು ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಹೊಸ ಕಾರ್ಯಕ್ರಮವನ್ನು ಡಾಕ್ಟರ್ ಬಸವ ಅಂಬೇಡ್ಕರ್ ಎಂಬ ಹೆಸರಿನ ಮೇಲೆ ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತ ಇದನ್ನು ಘೋಷಣೆ ಮಾಡಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ, ಆಸೆ ಆಗ್ತದೆ. ಈ ಕಾರ್ಯಕ್ರಮ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಪರಿಷತ್ತಿನ ಅಧ್ಯಕ್ಷ ಅವರೇ SC ST ಪರಿಷತ್ ಸಭೆ ವರ್ಷಕ್ಕೊಮ್ಮೆ ಯಾವ ದುಡ್ಡಿಯಲ್ಲಿ ಅಲಾಟ್ ಮಾಡಬೇಕಂತ ಆ ಸಂದರ್ಭದಲ್ಲಿ ಅವರು ಮಾತಾಡ್ತಾರೆ ನಮ್ಮ ಹೊಸ ಪ್ರಯೋಗ ಮಾಡಲಿಕ್ಕೆ ನಮ್ಗೆ ಕೊಟ್ಟಿದ್ದಾರೆ. ವಿಶೇಷವಾದ ಬಹುಶಃ ಬಹಳ ದೊಡ್ಡ ಕ್ರಾಂತಿಯನ್ನು ಕರ್ನಾಟಕದಲ್ಲಿ ಮಾಡ್ಕೊಂಡ ಆಸೆ ಮಾಡಿದೆ. ಹೀಗೆ ಸ್ಟಾರ್ಟ್ ತಿಂಗಳ 2 ತಿಂಗಳು ಹಿಂಗೆಲ್ಲ ಟೆಂಡರ್ ಮಾಡ್ತೀವಿ. ಮಾಡಿ ಕೆಲಸ ಪ್ರಾರಂಭ ಮಾಡಿ ನೆಕ್ಸ್ಟ್ ಜಾಸ್ತಿ ದುಡ್ಡನ್ನು
ಪರಿಸ್ಥಿತಿಯಿಂದ ತೆಗೆದುಕೊಳ್ಳುವಂತ ಒಂದು ಯೋಜನೆ ಕೂಡ ನಮ್ಮ ಮುಂದಿದೆ. ದೇಶದಲ್ಲೇ ಫಸ್ಟ್ ಟೈಮ್ ಆಗ್ತದೆ ಈ ತರ ಮಾಡುದು ಸೈಟ್ ಕೊಡ್ತಾರೆ ಯಾವುದೇ ಸರ್ಕಾರ, ಅಲ್ಲಿ ಮೂಲಭೂತ ಸೌಕರ್ಯನ ಯಾರು ಮಾಡ್ತಾರೆ. ಯಾವುದೇ ಮಾಡ್ಲಿಕ್ಕೆ ಯಾರು ಕಾರ್ಪೊರೇಷನ್ ಮಾಡ್ಬೇಕಾ, ಪಂಚಾಯತ್ ಅವ್ರು ಮಾಡ್ಬೇಕಾ, ಎಲ್ಲ ಕಡೆ ಬಹಳಷ್ಟು ದರ್ಶನ ನೀವು ಮಾಡಿ ನಿಮ್ಗೆ ನೀವು ಮಾಡ್ಬೇಕ ಎಲ್ಲ ನೋಡೇನ ನಾವು ಸ್ಟಡಿ ಮಾಡಿ ನಾವೇ ಅಂದರೆ SCPT ಸಾಕಷ್ಟು ಇದೆ. ಅದನ್ನ ನಮ್ಮ ಇಲಾಖೆ ಮೂಲಕ ಇದನ್ನ ಜಾರಿಯನ್ನು ನಾವು ಮಾಡ್ತಾ ಇದ್ದೀವಿ. ಸರ್, ಈಗ ವಸತಿ ಇಲಾಖೆ ಇದೆ, ಆಲ್ರೆಡಿ ಇಲಾಖೆ ಇದೆ. ಆದ್ರೆ ನಿಮ್ಮ PWDಯಿಂದಲೇ ಇಂಥ ಒಂದು ಯೋಜನೆಯನ್ನು ಕೈಗೆತ್ತಿಕೊಳ್ಳಬೇಕು. ಯಾಕಂತಂದ್ರೆ ಅಲ್ಲಿರುವಂತ ಎಲ್ಲ ಕಾನೂನುಗಳು ಇಲ್ಲಿವೆ. ಭೂಮಿ ಅಕ್ವಿಷನ್ ಮಾಡುವಂತ ಇದೆಲ್ಲ ಮಾಡ್ತಾರೆ, ಸ್ಟೇಟ್ ಅಕ್ವಿಷನ್ ಮಾಡ್ತೀವಿ ಕೃಷಿ ಮುಖಾಂತರ. ಸೊ ನಾವು ಕೂಡ ಬಿಲ್ಡಿಂಗ್ ಕಟ್ತೀವಿ, ಮತ್ತೆ ಮಾಡ್ತೀವಿ. ಸೊ ಎಲ್ಲ ಆಲ್ರೆಡಿ ನಮ್ಮ ಇಂಜಿನಿಯರ್ಗೆಲ್ಲ ಇರ್ತಾರೆ. ಸೊ ಅದಕ್ಕೆಲ್ಲ ಈಗ ಅವರು ಯಾರು ಈಗ ಹಂಚಿಕೆ ಮಾಡಿದ್ದಾರೆ. ಈಗ ಯಾರು ಪೂರ್ಣ ಪ್ರಮಾಣದಲ್ಲಿ ಅಲ್ಲಿ ಡೆವಲಪ್ ಮಾಡೋದು ಅವರು ರೈಟ್ ಪಾತ್ರ ಕೊಡ್ತಾರೆ ಅವ್ರು ನಿಮಗೆ. ಅಲ್ಲಿ ಯಾವ ರೀತಿಯಿಂದ ಸೌಕರ್ಯದಿಂದ 20 ವರ್ಷವರೆಗೆ ಇಲ್ಲಿವರೆಗೆ ಬಳಸ್ತಾ ಇದ್ದಾರೆ, 20 years ಆಯ್ತು. ಕಾರಣ ಅಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯ ಅದನ್ನೇ ಗಮನಿಸಿ ನಾವು SCPT ನಮ್ಮ ಇಲಾಖೆ ಮುಖಾಂತರ ಮಾಡಿ ಮತ್ತೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಯಾವ ಸಂಬಂಧಪಟ್ಟ ಅವ್ರಿಗೆ ಇರ್ತೈತೆ ಅದಷ್ಟು ಡೆವಲಪ್ ಮಾಡೋದು ಅಷ್ಟೇ. ಡೆವಲಪ್ ಮಾಡ್ತೀವಿ. ಎಲ್ಲ CEOಗಳಿಗೆ ಪತ್ರ ಬರೀತಾ ಇದ್ದೀವಿ. ನಿಮ್ಮಲ್ಲಿ ಅವರು ಆಲ್ರೆಡಿ ಅಲರ್ಟ್ ಆಗಿದೆ. ಈಗ ಕೈಗಾಲ ಬೆಳಗಾವಿಯಿಂದ 3-4 ಅಲರ್ಟ್ ಆಗಿದೆ. ಇದು ಅದನ್ನು ಡೆವಲಪ್ ಮಾಡಲಿಕ್ಕೆ ನಾವು ಆಯ್ಕೆ ನಾವು ಮಾಡೋಲ್ಲ. ಆಯ್ಕೆ ಮಾಡೋ ಪಂಚಾಯತಿ ಕನ್ಸರ್ನ್ ಅಥಾರಿಟಿ ಅವ್ರಿಗೆ ಡೆವಲಪ್ ಅಲಾಟ್ ಮಾಡಿದ್ರೆ ಅಲ್ಲಿ ಡೆವಲಪ್ ಮಾಡೋಕ್ಕೆ ನಮ್ದು ಹಂಚಿಕೆ ಎಲ್ಲ ಪಾತ್ರ ಇಲ್ಲ. ಆಲ್ರೆಡಿ ಈಗ ಎಲ್ಲ ಕಡೆ ಹಂಚಿಕೆ ಮಾಡಿದಾರೆ. ಈಗ ನಮ್ದೇನು ಪಾತ್ರ ಇಲ್ಲ. ನಾವು ಡೆವಲಪ್ ಮಾಡೋರು ಅವ್ರಿಗೆ ಮತ್ತೆ ವಾಪಸ್ ಅವ್ರಿಗೆ ಸಂಪೂರ್ಣ ಆಯ್ಕೆ ಅಧಿಕಾರ ಗ್ರಾಮ ಪಂಚಾಯತಿಗೆ ಇರುತ್ತೆ. ಗ್ರಾಮ ಪಂಚಾಯತಿ ಯಾರು ಇಂಜಿನಿಯರ್ ಏನ್ ಮುಂಚೆ ಏನಿದೆ ಅದೇ ಸೇಮ್ ಕಂಟಿನ್ಯೂ ಆಗುತ್ತೆ. ಅದೇನು ನಮ್ಮ PWD ಜನಕ್ಕೆ ಮಾತ್ರ ಹಂಚಿಕೆಯಲ್ಲಿ ಈಗ 50 ಎಕರೆ ಮಾತ್ರ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ 1000 ಎಕರೆ ಪ್ಲಾನ್ ಇದೆ. ಈ ಸಾರಿ ಟ್ರೈಲ್ ಇದೆ, ಟ್ರೈಲ್ ಆಗಿ ಏನಾದ್ರು ಮಾಡ್ತಾ ಇದ್ದೀವಿ. ಅದು ಇಂಪ್ಯಾಕ್ಟ್ ಹೆಂಗಾಗ್ತೈತೆ, ಜನ ಹೆಂಗ್ ಆಕ್ರಮಣೆ ಮಾಡ್ತಾರ, ಪಬ್ಲಿಕ್ ಹೆಂಗ್ ರಿಯಾಕ್ಷನ್ ಮಾಡ್ತೀವಿ, ಶಾಸಕರು ಏನಾಗುತ್ತೆ ಒಂಥರ ನೋಡಿ ಮುಂದೆ ಒಂದು 1000 ಎಕರೆ ಮುಂದಿನ ಈ ಬರುವಂತ ಬಜೆಟ್ ಮುಂದೆ 1000 ಎಕರೆ ಮಾಡುವಂತ ಒಂದು ಯೋಜನೆನ ಹೊಂದಿದ್ವಿ. ಟ್ರೈಲ್ ಅಂತ ಮಾಡ್ತೀವಿ. ಈಗ ಆಲ್ರೆಡಿ ಸರ್ಕಾರದಲ್ಲಿ ನಾವು ಮಾತಾಡ್ತಾ ನಮ್ಮ ಸರ್ಕಾರಿ ಜಾಗ ಲಾಟ್ ಆಗಿದೆ. ಅದನ್ನು ಮಾಡ್ತೀವಿ. ಇನ್ನು ಮುಂದೆ ಹಿಂದೆ ಊರಲ್ಲಿ ಆ ಊರಲ್ಲಿ ಸರ್ಕಾರಿ ಜಾಗ ಇಲ್ಲ ಅಂದಾಗ ನಾವು ಪರ್ಚೇಸ್ ಮಾಡಲಿಕ್ಕೆ ಪ್ರಯತ್ನಿಸ್ತೀವಿ. ಮುಂದಿನ ದಿನಗಳಲ್ಲಿ ಪರ್ಚೇಸ್ ಕೂಡ ನೋಡಿ. ಈಗ ಬೆಳಗಾವಿ ಅಂತ ಸಿಟಿ ಒಳಗೆ ಸಾಕಷ್ಟು ಜನ ಹೊರಗಡೆ ಬಂದು ಮನೆ ಕಟ್ಕೊಳ್ತಾ ಇದ್ದಾರೆ. ಸೊ ಅಂತವ್ರಿಗೂ ಕೂಡ ಅನುಕೂಲ ಆಗುವಂತ ಬೆಳಗಾವಿ ಕಷ್ಟ. ಬೆಳಗಾವಿ ಬಿಟ್ಟೇ ಇದೆ. ಇಲ್ಲಿ ಲ್ಯಾಂಡ್ ಕಾಸ್ಟ್ಲಿ ಇದೆ. ನಾವು 50 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಮಾಡಿದ್ವಿ. ಅದು ನಗರಸಭೆ ಆಗ್ತಿಲ್ಲ. 50-60 ಲಕ್ಷ ಇರ್ಬೋದು. 50 ಲಕ್ಷಕ್ಕೆ ಹೆಚ್ಚಿಗೆ ಆದರೆ ನಾವು ಹೊರವಂತಿಗೆ ಆಗ್ತದೆ. 60 ಲಕ್ಷ ಆದರೆ ಸೊ ಅದರಲ್ಲಿ 3 ಜನ ಬರ್ತಾರೆ. ಅವರು 30,000 ರೂಪಾಯಿ ಅಡಿಷನ್ ಹಾಕಿ ನಮ್ದು ಲಿಮಿಟ್ ಮೀರಿ ಹೋದ್ರೆ ಅವರೇ ವಂತಿಕೆ ಆಗ್ತದೆ. 20 ಆಗ್ಬೋದು 30 ಆಗ್ತದೆ. ನಮ್ದೇನಿಲ್ಲ, ಅದೇ ನಮ್ಮ ಮಾತಾಡಲ್ಲ. ನಾವು ಮಾಡೋ ಪಂಚಾಯತಿ